ನಮಸ್ತೆ ಸ್ನೇಹಿತರೆ, ನಾನು ಮದನ್ ಗೌಡ. ಅಹಿಂದ ಎಲ್ಲ ಕಡೆ ನಾವು ಅಹಿಂದ 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 ಅಂತ ಕೇಳ್ತಾ ಇದ್ವಿ. ಅಹಿಂದ ಅಂದರೆ ಏನು? ಮೊದಲನೇದಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಒಕ್ಕೂಟವನ್ನು ಸೇರಿಸಿದಾಗ ಅದು ಅಹಿಂದ ಆಗಿದೆ. ಈ ಅಹಿಂದ ಯಾವಾಗ ಶುರುವಾಯಿತು, ಯಾಕೆ ಈ ವರ್ಡ್ ಅಹಿಂದ ಅನ್ನೋದು ಎಲ್ಲ ಕಡೆ ಟ್ರಿಗರ್ ಆಯಿತು ಅನ್ನೋದಾದರೆ, ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದಾಗ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು, ಎಲ್ಲ ಕಡೆ ಸಮಾನತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ದೇವರಾಜ ಅರಸರು ಅವರು ಶೋಷಿತ ವರ್ಗದವರು, ಹಿಂದುಳಿದವರು, ದಲಿತರು ಕೂಡ ನಾವು ಅವಕಾಶ ಕೊಡಬೇಕು ಅನ್ನೋ ಮನಸ್ಥಿತಿ ಇದ್ದಾಗ ಶುರು ಮಾಡಿದ್ದೆ ಈ ಒಂದು ಅಹಿಂದ ಚಳುವಳಿ. ಹಾಗಿದ್ರೆ ನಾನೇನಕ್ಕೆ ಅಹಿಂದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದರಿಂದ ನನಗೇನು ಲಾಭ ಅಂತ ತಮಗೆಲ್ಲರಿಗೂ ಪ್ರಶ್ನೆ ಬರ್ಬೋದು. ಸ್ನೇಹಿತರೆ, ನಾನು ಅಹಿಂದ ಬಗ್ಗೆ ಮಾತಾಡೋ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಅಹಿಂದ ಅಹಿಂದ ಅಂತ ಹೇಳೋವಂಥ ಅನೇಕ ಜನರಿದ್ದಾರೆ, ಆದರೆ ಅವ್ರಿಗೇನೆ ಗೊತ್ತಿಲ್ಲ ಅಹಿಂದ ಏನು ಬೇಕು, ಅಹಿಂದ ಜನರ ಸಮಸ್ಯೆ ಏನು, ಅಹಿಂದ ಜನರ ಕಷ್ಟ ಸುಖ ಏನು, ಅಹಿಂದ ಜನರ ಪರಿಸ್ಥಿತಿ ಏನು ಅನ್ನೋದೇ ನಮ್ಮ ಜನರು ಗೊತ್ತಿಲ್ಲ. ಹಾಗಾಗಿ ನನ್ನ ಇವತ್ತು ಮೂಲ ಉದ್ದೇಶ ಇಲ್ಲಿ ಬರೋದಕ್ಕೆ ಕಾರಣ, ಅಹಿಂದ ವರ್ಗದವ್ರಿಗೆ ಅವರ ಕಷ್ಟ ಸುಖ ನೋವು ನಲಿವು ಅವರ ಪರಿಸ್ಥಿತಿಯನ್ನು ತಿಳಿಸೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಿದ್ರೆ ಅಹಿಂದ ವರ್ಗದ ಪರಿಸ್ಥಿತಿ ಏನು? ಅಹಿಂದನ ಹೆಸರು ಹಿಡ್ಕೊಂಡು ಅನೇಕ ನಾಯಕರು, ಇವತ್ತು ಹೋರಾಟಗಾರರು, ರಾಜಕಾರಣಿಗಳು ಈ ಒಂದು ಚಳುವಳಿಯ ಒಂದು ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಹಾಗಿದ್ರೆ ಎಲ್ಲರೂ ಉದ್ಧಾರ ಆಗಿದ್ದಾರಾ? ಎಷ್ಟು ಜನ ಇದನ್ನು ಉಪಯೋಗ ಪಡಿಸ್ಕೊಂಡ್ರು, ಎಷ್ಟು ಜನ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಾಗಬೇಕು. ಈ ಒಂದು ಅಹಿಂದ ವರ್ಗದ ರಾಜಕೀಯ ಪರಿಸ್ಥಿತಿ ಇವತ್ತೇನಾಗಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಾಗಿದೆ, ಸಾಮಾಜಿಕ ಪರಿಸ್ಥಿತಿ ಏನು, ಜೊತೆಗೆ ಆರ್ಥಿಕ ಪರಿಸ್ಥಿತಿ ಏನು, ಎಲ್ಲಿವರೆಗೂ ಕೂಡ ನಾವು ಸಮಾಜದಲ್ಲಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲರಾಗಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಒಂದು ಬದಲಾವಣೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಎಲ್ಲ ಬೇರೆ ರೀತಿಯಾದ ಭ್ರಮೆಗಳು, ಊಹಾಪೋಹಗಳನ್ನು ಬಿಟ್ಟು ಅಹಿಂದ ವರ್ಗದ ಯಥಾವತ್ ಸ್ಥಿತಿಗತಿನ ತಮ್ಮ ಮುಂದೆ ತೋರಿಸೋದಕ್ಕೆ ನಾವು ಇವತ್ತು ಬರ್ತಾ ಇದ್ದೀವಿ. ಭಾರತ ಸ್ವಾತಂತ್ರ್ಯ ಬಂದು ನಮಗೆ ಸರಿಸುಮಾರು ಒಂದು 78-79 ವರ್ಷ ಆಗಿದೆ. ಇಷ್ಟು ವರ್ಷ ಆದರೂ ಕೂಡ ಅಹಿಂದ ವರ್ಗದ ಪರಿಸ್ಥಿತಿ ಅನ್ನೋದು ಏನಾದರೂ ನಿಮ್ಗೆ ಗೊತ್ತಿದೆಯಾ? ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಸರಿಸುಮಾರು ಒಂದು 70% ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗ ಇದೆ. ಇಷ್ಟು ಆದರೂ ಕೂಡ ನಮ್ಮ ಅಹಿಂದ ವರ್ಗದವ್ರಿಗೆ ನಮ್ಮ ಹಕ್ಕು ಏನು ಅನ್ನೋದು ಅವ್ರಿಗೆ ತಿಳಿದಿದೆಯಾ? ನಿಜವಾಗ್ಲೂ ಇದರ ಬಗ್ಗೆ ಅವ್ರಿಗೆ ಅರಿವಿದೆಯಾ? ಸೊ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೋಸ್ಕರನೇ ನಮ್ಮ ಅಹಿಂದ ಟಿವಿ ನಾವು ನಿಮ್ಮ ಮುಂದೆ ಬರ್ತಾ ಇರೋದು. ಹಾಗಿದ್ರೆ ಹೋರಾಟ ಅಂದ್ರೇನು? ಬೀದಿಗಿಳಿಯೋದು, ಗಲಾಟೆ ಮಾಡೋದು, ರೋಡಿಗೆ ಬರೋದು ಅದಲ್ಲ. ನಮ್ಮ ಹೋರಾಟ ಇವತ್ತು ಶಾಂತಿಯಿಂದ ಎಲ್ಲರ ಜೊತೆ ಸೇರಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದೇ ಇವತ್ತು ನಮ್ಮ ಹೋರಾಟ. ಇದೊಂದು ಆರೋಗ್ಯಕರವಾದಂಥ ಹೋರಾಟ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ಬೇರೆ ಸಮಾಜನ, ಧರ್ಮವನ್ನು ನಾವು ಬೈದು ಬೀದಿಗಿಳಿಯುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಸಮಾಜದ ಕಷ್ಟ ಸುಖಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಾವು ಯಾವ ರೀತಿ ಇಲ್ಲಿ ಬದಲಾವಣೆಗಳು ಅಥವಾ ಅಭಿವೃದ್ಧಿ ಪಡೀಬೇಕು ಅನ್ನೋದೇ ಇವತ್ತು ನಮ್ಮ ಅಹಿಂದ ಚಾನಲ್ನ ಮೂಲ ಉದ್ದೇಶ. ಹಾಗಿದ್ರೆ ನಾವು ಯಾವ ರೀತಿ ಇದನ್ನು ಪಡ್ಕೋಬೇಕು ಅನ್ನೋದಾದರೆ, ಅಂಬೇಡ್ಕರ್ ಅವರು ಒಂದು 3 ಗೋಲ್ಡನ್ ವರ್ಡ್ಸ್ ಹೇಳಿದ್ದಾರೆ: ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಇವತ್ತು ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಜನ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಆದಂಥ ಒಂದು ಶಿಕ್ಷಣ ಅವ್ರಿಗೆ ಸಿಗಬೇಕು. ಎರಡನೇದು ಸಂಘಟನೆ. ಎಲ್ಲಿವರೆಗೂ ನಾವು ಸಂಘಟಿತರಾಗಲ್ವೋ ಅಲ್ಲಿವರೆಗೂ ಕೂಡ ನಾವು ನಮ್ಮ ಗುರಿಯನ್ನು ತಲುಪೋದಕ್ಕಾಗಲ್ಲ. ಸಂಘಟನೆ ಅಂದ್ರೇನು? ನಾವೆಲ್ಲರೂ ಒಂದು ಕಡೆ ಸೇರಬೇಕು, ಒಂದೇ ಮನಸ್ಥಿತಿ ಇರಬೇಕು, ನಮ್ಮ ಉದ್ದೇಶ ಒಂದೇ ಆಗಿರಬೇಕು, ಅದು ನಮ್ಮ ಸಂಘಟನೆ. ಹೋರಾಟ. ಹೋರಾಟ ಅಂದ ತಕ್ಷಣ ಸ್ನೇಹಿತರೆ ಬೀದಿಗೆ ಬರಬೇಕು, ಒಡಿಬಡಿ ಅಲ್ಲ. ಇವತ್ತು ಎಲ್ಲ ಸಮಾಜದ ಜೊತೆ ಪ್ರೀತಿ ವಿಶ್ವಾಸದಿಂದ ಅವರು ಆ ಒಂದು ಸಮಾಜ ಇವತ್ತು ಮುಂದುವರೆದಿದ್ದಾರಲ್ಲ, ನಾನು ಅದೇ ರೀತಿ ಮುಂದುವರಿಬೇಕು ಅನ್ನೋ ಹಠದಿಂದ ಹೋರಾಟ ಮಾಡುವುದೇ ಇವತ್ತು ನಮ್ಮ ಹೋರಾಟ. ಹಾಗಾಗಿ ಬಾಬಾ ಸಾಹೇಬ್ ಹೇಳಿರುವಂಥ ಆ 3 ಗೋಲ್ಡನ್ ವರ್ಡ್ಗಳನ್ನು ನಾವು ಇವತ್ತು ಫಾಲೋ ಮಾಡ್ತಾ ನಮ್ಮ ಅಹಿಂದ ವರ್ಗದ ಒಂದು ಸಪೋರ್ಟ್ಗೋಸ್ಕರ ನಾವಿವತ್ತು ಬಂದಿದ್ದೀವಿ. ಧನ್ಯವಾದಗಳು.